ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಕಹಿ ನೆನಪು ಇನ್ನೂ ಕೂಡ ಮಾಸಿಲ್ಲ. ಪುಣೆಯಲ್ಲಿ ಸೇತುವೆ ಕುಸಿದು ಮತ್ತೆ ಸಾವು ನೋವು ಸಂಭವಿಸಿದೆ. ಬ್ರಿಡ್ಜ್ ಕುಸಿತ, ಇದಕ್ಕೆ ಕಾರಣ ಏನು, ಅಲ್ಲಾಗಿರುವ ದುರಂತದ ಡೀಟೇಲ್ಸ್ ಏನು ಗಮನಿಸೋಣ. ಇದರ ಜೊತೆಗೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಸಂಘರ್ಷ ಇಡೀ ವಿಶ್ವದ ಮೇಲೆ ಬೀರ್ತಾ ಇರುವ ಪರಿಣಾಮ ಎಂಥದ್ದು, ಎರಡೂ ರಾಷ್ಟ್ರಗಳ ನಡುವೆ ನಡೀತಾ ಇರುವ ಈ ಯುದ್ಧ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಆ ಎರಡೂ ದೇಶಗಳ ಮೇಲೆ, ಜೊತೆಗೆ ಭಾರತದ ಮೇಲೆ, ಇದರ ಡೀಟೇಲ್ಸ್ ಅನ್ನ ಕೂಡ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸ್ತಾ ಹೋಗೋಣ. ಹಾಗೆ ಕಾಂತಾರ ಇಡೀ ವಿಶ್ವದ ಗಮನ ಸೆಳೆದ ಕನ್ನಡ ಮಣ್ಣಿನ ಸಿನಿಮಾ. ಇದರ ಪ್ರೀಕ್ವೆಲ್ ಶೂಟಿಂಗ್ ಪ್ರಾರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯ ದುರಂತಗಳು ನಡೀತಾ ಇದೆ. ಇವತ್ತು ಕೂಡ ಒಂದು ದುರಂತ. ಇದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಹಾಗೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ಸೇರಿ ಸರ್ಕಾರ ರಚನೆ ಮಾಡುವ ಪ್ರಯತ್ನ ಮಾಡ್ತಾ ಇದೆಯಂತೆ. ಇದರ ನಡುವೆ ಮತ್ತೊಮ್ಮೆ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈ ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪುಣೆಯಲ್ಲಿ ಪ್ರವಾಸಿಗರೇ ತುಂಬಿದ್ದ ಸೇತುವೆ ಕುಸಿತ, 6 ಜನ ಬಲಿ, ಕಾಣೆ ಆದವರಿಗಾಗಿ ಹುಡುಕಾಟ, ಹೇಳತೀರದಾಗಿದೆ ಸಂಬಂಧಿಕರ ಗೋಳಾಟ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ಕ್ಷಿಪಣಿ ದಾಳಿ, ಯಹೂದಿ ದೇಶದಲ್ಲಿ 8 ಜನರ ಬಲಿ, ಖತರ್ನಾಕ್ ಕ್ಷಿಪಣಿಗಳ ಮುಂದೆ ಐರನ್ ಡೋಮ್ ಗಲಿಬಿಲಿ. ಕಾಂತಾರ ಸಿನಿಮಾ ಸೆಟ್ನಲ್ಲಿ ಹಡಗು ಪಲ್ಟಿ, ಪ್ರಾಣಾಪಾಯದಿಂದ ಪಾರಾದ ರಿಷಬ್ ಶೆಟ್ಟಿ. ಶೂಟಿಂಗಿಗೆ ಜಿಲ್ಲಾಡಳಿತ ಕೊಟ್ಟಿರಲಿಲ್ವಂತೆ ಅನುಮತಿ. ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆಗೆ ಶತಪ್ರಯತ್ನ, ಪಂಚ ಗ್ಯಾರಂಟಿಗೆ ಸಾಕಾಗ್ತಿಲ್ವಂತೆ ಹಣ. ಜಾತಿ ಗಣತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ವಾರ್, 2028ಕ್ಕೆ ದಲಿತ ಸಿಎಂ ಎಂದ ಸಾಹುಕಾರ್. ಸತೀಶ್ ಹೇಳಿಕೆಯಿಂದ ಕಂಗಾಲಾದ ಡಿಕೆ ಶಿವಕುಮಾರ್. ವೀಕ್ಷಕರೇ, ಸಾವು ಅನ್ನೋದೇ ಹಾಗೆ. ಯಾವಾಗ ಯಾವ ಸ್ವರೂಪದಲ್ಲಿ ಯಾರನ್ನ ಆಪೋಷಣ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಪೂರ್ಣ ಜೀವನವನ್ನು ನಡೆಸಿ ವಯಸ್ಸಾದ ಕಾಲದಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಸಾವನ್ನಪ್ಪಿದ್ರೂ ಕೂಡ ಕುಟುಂಬ ಸದಸ್ಯರಿಗೆ ನೋವು ಆಗೇ ಆಗುತ್ತೆ. ಆದರೆ ಕಾಲವಲ್ಲದ ಕಾಲದಲ್ಲಿ, ವಯಸ್ಸಲ್ಲದ ವಯಸ್ಸಲ್ಲಿ, ಕಾರಣವಲ್ಲದ ಕಾರಣಕ್ಕೆ ಸಾವು ಸಂಭವಿಸಿಬಿಟ್ರೆ ಆ ನೋವು ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ, ಅದರಲ್ಲಿ ಸಾವಿನಪ್ಪದವರು. ಪೆಹಲ್ಗಾಮ್ನಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಂತೋಷದ ಕ್ಷಣಗಳನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೋದ ಪ್ರವಾಸಿಗರು ಉಗ್ರರ ದಾಳಿಯಲ್ಲಿ ಬಲಿಯಾಗಿ ಹೋದ್ರು, ಸಾವನ್ನಪ್ಪಿದ್ರು. ಹೀಗೆ ತಮ್ಮದಲ್ಲದ ತಪ್ಪಿಗೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಯಾರಾದರೂ ತೀರ್ಕೊಂಡ್ರೆ ಆ ಕುಟುಂಬಕ್ಕಾಗುವ ನೋವು ಮತ್ತಷ್ಟು ಮಗದಷ್ಟು ಹೆಚ್ಚು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಅಹಮದಾಬಾದ್ನ ವಿಮಾನ ದುರಂತದ ಕಹಿ ನೆನಪನ್ನೇ ಇನ್ನೂ ನಾವು ಮರೆತಿಲ್ಲ. ಆಗಲೇ ಪುಣೆಯಲ್ಲಿ ಸೇತುವೆ ದುರಂತ ಸಂಭವಿಸಿದೆ. ಪ್ರವಾಸಿಗರೇ ತುಂಬಿದ್ದ ಸೇತುವೆ ಕುಸಿದು ಬಿದ್ದು ಸಾವು ನೋವು ಸಂಭವಿಸಿದೆ. ಹೇಗಾಯಿತು ಈ ದುರಂತ, ಈ ದುರಂತದ ಪರಿಣಾಮಗಳು ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಅವರೆಲ್ಲ ವಾರಾಂತ್ಯದ ರಜೆ ಕಳೆಯೋಕೆ ಬಂದವರು. ಭಾರಿ ವರ್ಷಧಾರೆಯಿಂದಾಗಿ ನದಿ ಬೇರೆ ತುಂಬಿ ಹರಿತಿತ್ತು. ಸೇತುವೆ ಮೇಲೆ ನಿಂತು ಸೆಲ್ಫಿ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂದುಕೊಂಡ್ರು. ಆದ್ರೆ ಆ ಪುರಾತನ ಸೇತುವೆ ಅಷ್ಟು ಜನರನ್ನ ಬಲಿ ಪಡೆಯೋಕೆ ಕಾದು ಕುಳಿತಿತ್ತು ಅನ್ನೋದು ಗೊತ್ತೇ ಆಗಲಿಲ್ಲ.
ನೋಡುವಾಗಲೇ ನದಿಗೆ ಬಿದ್ದ ಸೇತುವೆ. 6 ಜನ ಬಲಿ, ಕಾಣೆಯಾದವರಿಗಾಗಿ ಹುಡುಕಾಟ. ಪುಣೆ ಬಳಿಯ ಇಂದ್ರಾಣಿ ನದಿ ಸೇತುವೆ ಕುಸಿದು 6 ಪ್ರವಾಸಿಗರು ಮೃತಪಟ್ಟಿದ್ದಾರೆ. 5 ರಿಂದ 6 ಜನರನ್ನ ರಕ್ಷಿಸಲಾಗಿದೆ. 15 ರಿಂದ 20 ಮಂದಿ ಅವಶೇಷಗಳಡಿ ಸಿಲುಕಿರುವ ಶಂಕೆ ಇದೆ. ಕೆಲವರು ಕೊಚ್ಚಿ ಹೋಗಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ. ಪಿಂಪ್ರಿ ಚಿಂಚವಾಡ್ ಜಿಲ್ಲೆಯ ಮಾವಲ್ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಕುಂದಮಾಲ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ರಮಣೀಯ ಜಲಪಾತ, ಸುಂದರ ನದಿ ದಡ ನೋಡಲು ಪ್ರತಿ ವರ್ಷ 100 ಪ್ರವಾಸಿಗರು ಆಗಮಿಸುತ್ತಾರೆ. ಇಂದು ಕೂಡ ಹೆಚ್ಚಾಗಿ ಪ್ರವಾಸಿಗರು ಆಗಮಿಸಿದ ವೇಳೆಯಲ್ಲೇ ಈ ದುರ್ಘಟನೆ ನಡೆದಿದೆ. ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳ ಮತ್ತು NDRF ರಕ್ಷಣಾ ತಂಡಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿವೆ. ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ದೋಣಿಗಳು, ಡ್ರೈವರ್ಗಳು ಮತ್ತು ಡ್ರೋನ್ಗಳನ್ನು ನಿಯೋಜಿಸಲಾಗಿದೆ. यहाँ पे जो आपको छोटा सा ब्रिज दिख रहा है वो यहाँ के फार्मर लोगों को जाने आने के लिए, पैदल जाने आने के लिए इसका पूरा 30 साल पहले अरेंजमेंट किया था. लेकिन यहाँ पे ज़्यादा पर्यटक लोग, 2 व्हीलर वाले लोग उसके बीच में आके जिस टाइम आने का टाइम हुआ था वो पूरा इकट्ठा 100-150 लोग आने के बाद उसके ऊपर ज़्यादा लोड होके नीचे फैल गया है. NCP ನಾಯಕಿ ಸುಪ್ರಿಯಾ ಸುಳೆ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಈ ಘಟನೆ ದುರದೃಷ್ಟಕರ ಎಂದರು. The entire, all the hospitals teams are overworking and trying their best to give confidence to every family. By God's grace, we have a lot of people, but most are not hurt as badly as we thought. So we are all praying and trying our best to. ಸ್ಥಳೀಯರು ಸೇತುವೆಯ ಸುರಕ್ಷತೆಯ ಬಗ್ಗೆ ಈ ಹಿಂದೆಯೇ ಕಳವಳ ವ್ಯಕ್ತಪಡಿಸಿದ್ರು. ಆದ್ದರಿಂದ 4-5 ವರ್ಷಗಳ ಹಿಂದೆ ದುರಸ್ತಿ ಮಾಡಲಾಗಿತ್ತು. ಆದರೆ ಪ್ರವಾಸಿಗರಿಗೆ ಅಪಾಯದ ಬಗ್ಗೆ ತಿಳಿದಿರಲಿಲ್ಲ. ಹಲವರು ಮುಳುಗಿ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಯುದ್ಧ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಜೊತೆಗೆ ಆತಂಕಕ್ಕೆ ಕಾರಣವಾಗಿದೆ. ಇಸ್ರೇಲ್ನ ತಂತ್ರಜ್ಞಾನ, ಇರಾನ್ನ ಕ್ಷಿಪಣಿ ಬಲಗಳ ನಡುವೆ ಇದೀಗ ಸಮರ ಪ್ರಾರಂಭವಾಗಿದೆ. ಎರಡೂ ದೇಶಗಳ ರಣೋತ್ಸಾಹವನ್ನು ಗಮನಿಸ್ತಾ ಇದ್ರೆ ಈ ಯುದ್ಧ ಸದ್ಯಕ್ಕೆ ಮುಗಿಯೋ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ಕ್ಷಿಪಣಿ ದಾಳಿ, 8 ಜನ ಬಲಿ, ನೇತನ್ಯಾಹು ಪ್ರತೀಕಾರದ ಪ್ರತಿಜ್ಞೆ. ಇರಾನ್ ಇಸ್ರೇಲ್ ಸಮರ ತಾರಕಕ್ಕೇರಿದೆ. ಯಹೂದಿ ರಾಷ್ಟ್ರದ ಮೇಲೆ ಶಿಯಾ ಮುಸ್ಲಿಮರ ದೇಶ ಮತ್ತೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಟೆಹರಾನ್ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದ್ದು ಎರಡೂ ದೇಶಗಳ ನಡುವಿನ ಸಂಘರ್ಷ ತೀವ್ರಗೊಳ್ಳುತ್ತದೆ. ಇರಾನ್ ಕ್ಷಿಪಣಿಯೊಂದು ಇಸ್ರೇಲ್ನ ವಸತಿ ಕಟ್ಟಡಕ್ಕೆ ಅಪ್ಪಳಿಸಿದ್ದರಿಂದ 8 ಜನ ಮೃತಪಟ್ಟಿದ್ದು 14 ಜನ ಗಾಯಗೊಂಡಿದ್ದಾರೆ. ತನ್ನ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ನೇತನ್ಯಾಹು ಸೂಚಿಸಿದ್ದಾರೆ. ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಟೆಹರಾನ್ ಮೇಲೆ ದಾಳಿ ಮಾಡಿದೆ. ಇರಾನ್ ತೈಲ ಸಂಗ್ರಹಾಗಾರಗಳು ಚಿಂದಿ. ಇರಾನ್ನ ದಕ್ಷಿಣ ಬಂದರು ನಗರ ಕಂಗಾನ್ನಲ್ಲಿರುವ ಸೌತ್ ಪಾರ್ ಸಂಸ್ಕರಣಾ ಘಟಕದ ಮೇಲೆ ಇಸ್ರೇಲಿ ಡ್ರೋನ್ ದಾಳಿ ನಡೆಸಿದೆ. ಇದು ಇರಾನ್ ತೈಲ ಮತ್ತು ನೈಸರ್ಗಿಕ ಅನಿಲ ಉದ್ಯಮದ ಮೇಲೆ ಇಸ್ರೇಲ್ ನಡೆಸಿದ ಮೊದಲ ದಾಳಿ ಎನಿಸಿಕೊಂಡಿದೆ. ಇರಾನ್ ಕ್ಷಿಪಣಿ ದಾಳಿ ಮುಂದುವರೆಸಿದರೆ ಟೆಹರಾನ್ ಸುಟ್ಟು ಹೋಗುತ್ತೆ ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಎಚ್ಚರಿಸಿದ್ದಾರೆ. ನೇತನ್ಯಾಹು ವರ್ಸಸ್ ಖಮೇನಿ. ನಾವು ಇರಾನ್ನ ಪ್ರತಿಯೊಂದು ಸ್ಥಳಕ್ಕೆ ನುಗ್ಗುತ್ತೇವೆ. ಖಮೇನಿ ಆಡಳಿತದ ಯಾವ ಪ್ರದೇಶವನ್ನು ಬಿಡಲ್ಲ. ಈಗ ಪರಮಾಣು ಘಟಕಗಳ ಮೇಲೆ ದಾಳಿ ನಡೆಸಿದ್ದೇವೆ. ಮುಂದೆ ಮತ್ತಷ್ಟು ದಾಳಿಯನ್ನ ಮಾಡುತ್ತೇವೆ. ನಾವು ಟೆಹರಾನ್ಗೆ ಎಲ್ಲಾ ಮಾರ್ಗವನ್ನ ತೆರೆದಿದ್ದೇವೆ. ಶೀಘ್ರದಲ್ಲೇ ಟೆಹರಾನ್ ಮೇಲೆ ಇಸ್ರೇಲಿ ವಿಮಾನಗಳು, ನಮ್ಮ ವಾಯುಪಡೆ ಪೈಲಟ್ಗಳನ್ನ ನೋಡುತ್ತೀರಿ ಅಂತ ಇರಾನ್ಗೆ ಬೆಂಜಮಿನ್ ನೇತನ್ಯಾಹು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತಷ್ಟು ಬಿಗಡಾಯಿಸಿದೆ. ದಾಳಿಯ ಪರಿಣಾಮ ಈವರೆಗೆ ಎರಡೂ ದೇಶಗಳಲ್ಲಿ 80 ಜನ ಮೃತಪಟ್ಟಿದ್ದು 320ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಸಂಘರ್ಷ ಸದ್ಯಕ್ಕಂತೂ ನಿಲ್ಲಲ್ಲ. ಯಾಕಂದ್ರೆ ಇರಾನ್ ಅಣ್ವಸ್ತ್ರ ತಯಾರಿಕೆ ಬಿಡಲ್ಲ. ಅದನ್ನ ಇಸ್ರೇಲ್ ಸಹಿಸೋದಿಲ್ಲ.
ಇದೇ ಕಾರಣಕ್ಕೆ ಯುದ್ಧ ಮುಂದುವರಿತಾನೇ ಇರುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 13ನೇ ತಾರೀಕು ನಡೆದಂತಹ ದಾಳಿ, ಅದಕ್ಕೆ ಪ್ರಾರಂಭವಾಗಿರುವ ಪ್ರತಿ ದಾಳಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ, ಎರಡೂ ರಾಷ್ಟ್ರಗಳು ಕೂಡ ತಮ್ಮ ಅಥವಾ ಶತ್ರು ರಾಷ್ಟ್ರದ ಸರ್ವನಾಶ ಆಗೋವರೆಗೂ ಈ ದಾಳಿಯನ್ನ ನಿಲ್ಲಿಸೋದಿಲ್ಲ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿ ನಾನು ಆಗಲೇ ಈ ವರದಿಯ ಲೀಡ್ ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಹಾಗೆ, ಒಂದು ಕಡೆ ಇಸ್ರೇಲ್ನ ತಂತ್ರಜ್ಞಾನ ಬಲ, ಮತ್ತೊಂದು ಕಡೆಯಲ್ಲಿ ಇರಾನ್ನ ಕ್ಷಿಪಣಿಗಳ ಬಲ, ಇದೆರಡರ ನಡುವೆ ಸಮರ ಪ್ರಾರಂಭ ಆಗಿರೋದ್ರಿಂದ ಯಾರನ್ನ ಯಾರು ಮೊದಲು ಹೊಡೆದುರುಳಿಸ್ತಾರೆ, ಸರ್ವನಾಶ ಮಾಡ್ತಾರೆ ಅನ್ನೋ ಹಂತಕ್ಕೆ ಹೋಗಿದೆ. ಇಸ್ರೇಲ್ ಅಂತೂ ಈ ಬಾರಿ ಕೇವಲ ಇರಾನ್ನ ಸೈನಿಕರ ಬಲವನ್ನ ಕಡಿಮೆ ಮಾಡೋದು ಮಾತ್ರವಲ್ಲ, ಈ ಯುದ್ಧ ಕೇವಲ ಇರಾನ್ನ ಸೈನಿಕರ ಮೇಲಲ್ಲ, ಬದಲಾಗಿ ಅಲ್ಲಿನ ಆಡಳಿತದಲ್ಲೇ ಬದಲಾವಣೆ ಆಗಬೇಕು. ಅಲ್ಲಿವರೆಗೂ ನಾವು ಈ ದಾಳಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿಕೆಯನ್ನ ನೀಡಿಬಿಟ್ಟಿದೆ. ಹೀಗಾಗಿ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಈ ಸಂಘರ್ಷ ಮತ್ತಷ್ಟು ಮಗದಷ್ಟು ತಾರಕಕ್ಕೇರೋ ಎಲ್ಲ ಸಾಧ್ಯತೆ ಇದೆ. ದಾಳಿ ಯಾವ ರೀತಿಯಾಗಿ ಆಯಿತು, ಹಾಗೆ ಇರಾನ್ ಇಸ್ರೇಲ್ನ ಮೇಲೆ ನಡೆಸಿದ ದಾಳಿ ಎಷ್ಟು ಪ್ರಖರವಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇರಾನ್ ಇಸ್ರೇಲ್ನ ಮೇಲೆ ಬರೋಬ್ಬರಿ 200ಕ್ಕೂ ಅಧಿಕ ಮಿಸೈಲ್ಗಳನ್ನು ಬಳಸಿಕೊಂಡು ದಾಳಿಯನ್ನ ಮಾಡಿದೆ. ಇಸ್ರೇಲ್ನಲ್ಲಿ ತಂತ್ರಜ್ಞಾನ ಬಹಳಷ್ಟು ಗಟ್ಟಿಯಾಗಿದೆ, ಐರನ್ ಡೋಮ್ಗಳಿದೆ. ಆದರೂ ಕೂಡ ಹೇಗೆ ಫೇಲ್ ಆಯಿತು, ಮುಂದಿನ ಹಂತದಲ್ಲಿ ಇದನ್ನು ವಿವರಿಸ್ತಾ ಹೋಗ್ತೀನಿ. ಬರೋಬ್ಬರಿ 200 ಮಿಸೈಲ್ಗಳು ಲೆಕ್ಕ ಹಾಕಿದಾಗ ಪ್ರತಿ 1 ನಿಮಿಷದಲ್ಲಿ 3 ಮಿಸೈಲ್ಗಳು ಬಂದು ಬೀಳ್ತಾ ಇತ್ತು ಇಸ್ರೇಲ್ನ ಭೂಮಿ ಮೇಲೆ. ಆ ಪ್ರಮಾಣದಲ್ಲಿ, ಆ ಪ್ರಖರತೆಯಲ್ಲಿ ದಾಳಿಯನ್ನು ನಡೆಸದೆ ಇರಾನ್. ಅದರಲ್ಲೂ ಬಹಳ ಪ್ರಮುಖವಾಗಿ ಇರಾನ್ನ ಗುರಿ ಇದ್ದಿದ್ದು ನೇತನ್ಯಾಹುವನ್ನ ಗುರಿಯಾಗಿಸ್ಕೊಂಡು ಆತನ ಮೇಲೇನೆ ಅಟ್ಯಾಕ್ ಆಗಬೇಕು, ಆತನ ಶಕ್ತಿ, ಸಾಮರ್ಥ್ಯ, ಹಾಗೆ ಕಾನ್ಫಿಡೆನ್ಸ್ ಇದೆಲ್ಲದರ ಮೇಲೆ ಘಾಸಿ ಆಗೋ ರೀತಿಯಲ್ಲಿ ಅಟ್ಯಾಕ್ ಆಗಬೇಕು ಅನ್ನೋದು ಇರಾನ್ನ ಉದ್ದೇಶ. ನೇತನ್ಯಾಹು ಇನ್ಫ್ಯಾಕ್ಟ್ ಈ ಇಸ್ರೇಲ್ನ ರಕ್ಷಣಾ ಇಲಾಖೆಯ ಕಟ್ಟಡ ಬಹುತೇಕ ಆತನ ವಾಸ್ತವ್ಯ ಅಲ್ಲೇನೆ. ಅಲ್ಲಿ ಕೂತೇನೆ ಈತ ಎಲ್ಲ ರಣತಂತ್ರವನ್ನ, ತಂತ್ರಗಾರಿಕೆಯನ್ನ ಹೆಣೆಯೋದು. ಇರಾನ್ ನಡೆಸಿದ ದಾಳಿ ಎಷ್ಟರ ಮಟ್ಟಿಗೆ ಪ್ರಖರವಾಗಿತ್ತು ಅಂತಂದ್ರೆ, ಹಾಗೆ ಪ್ರಿಸೈಸ್ ಆಗಿತ್ತು ಅಂದ್ರೆ, ಇದೇ ರಕ್ಷಣಾ ಇಲಾಖೆಯ ಕಚೇರಿಯನ್ನೇ ಗುರಿಯಾಗಿಸ್ಕೊಂಡು ದಾಳಿಯನ್ನ ನಡೆಸದೆ ಇರಾನ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ನೇತನ್ಯಾಹು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಬಳಸಿದ್ದು ಫತೇಹ್ ಮಿಸೈಲ್ ಅನ್ನ ಬಳಸಿಕೊಂಡು ದಾಳಿಯನ್ನ ನಡೆಸಿತು ಇರಾನ್. ಈ ರಕ್ಷಣಾ ಇಲಾಖೆ ಮೇಲಾದಂತಹ ದಾಳಿ ಕೂಡ ಅಂಥದ್ದೇ ಒಂದು ಪ್ರಯೋಗ. ಇನ್ನು ಈ ಫತೇಹ್ ಮಿಸೈಲ್ನ ಒಂದಷ್ಟು ಡೀಟೇಲ್ಸ್ ಅನ್ನು ನಾವು ಗಮನಿಸೋದೇ ಆದರೆ, ಇದರ ರೇಂಜ್ 1500ರಿಂದ 1800 ಕಿಲೋಮೀಟರ್ವರೆಗೂ ತನ್ನ ಗುರಿಯನ್ನ, ಇಟ್ಟಿರುವ ಟಾರ್ಗೆಟ್ ಅನ್ನ ರೀಚ್ ಆಗುವ ಸಾಮರ್ಥ್ಯವನ್ನ ಈ ಫತೇಹ್ ಮಿಸೈಲ್ ಬಳಸಿದೆ. ಪಾಕಿಸ್ತಾನದ ಹತ್ರ ಕೂಡ ಇದೆ ಇಂಥದ್ದೇ ಒಂದು ಕ್ಷಿಪಣಿ. ನಿಮಗೆ ನೆನಪಿರಬಹುದು, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಘರ್ಷ ಆಗೋ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಆದ ಎಕ್ಸ್ಪ್ಲನೇಷನ್ ಅನ್ನು ನಿಮ್ಮ ಮುಂದೆ ಕೊಟ್ಟಿದ್ವಿ. ಇದರ ಜೊತೆಗೆ ಇರಾನ್ನಿಂದ ಈ ಮಿಸೈಲ್ ಲಾಂಚ್ ಆದ್ರೆ ನಿಮಗೆ ಆ ಭೂಪಟವನ್ನು ಗಮನಿಸಿದ್ರೆ ಗೊತ್ತಾಗತ್ತೆ. ಇರಾನ್ನಿಂದ ಇಸ್ರೇಲ್ ಅನ್ನ ತಲುಪಬೇಕು ಅಂದರೆ ಸಿರಿಯಾ, ಇರಾಕ್ ಇದೆಲ್ಲವನ್ನ ಕೂಡ ದಾಟ್ಕೊಂಡು ಹೋಗಬೇಕು 2 ರಾಷ್ಟ್ರಗಳು. ಆದರೆ ಎಷ್ಟರ ಮಟ್ಟಿಗೆ ಸ್ಪೀಡ್ ಇದೆ ಈ ಮಿಸೈಲ್ಗೆ ಅಂತಂದರೆ, ಇರಾನ್ನಿಂದ ಈ ಮಿಸೈಲನ್ನು ಉಡಾವಣೆ ಮಾಡಿದ್ರೆ ಕೇವಲ 6 ನಿಮಿಷಗಳಲ್ಲಿ ಇಸ್ರೇಲ್ನ ಗುರಿಯನ್ನು ತಲುಪುವ ಸಾಮರ್ಥ್ಯ ಈ ಕ್ಷಿಪಣಿ ಹೊಂದಿದೆ. ಹಲವು ಫತೇಹ್ ಮಿಸೈಲ್ಗಳನ್ನು ಬಳಕೆ ಮಾಡಿ ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸದೆ ಇರಾನ್. ಇದೇ ಕಾರಣಕ್ಕೇನೆ ಬಲಿಷ್ಠವಾದ ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ಇಸ್ರೇಲ್ನ ಬಳಿ ಇದ್ದರೂ ಕೂಡ ಫತೇಹ್ ಮಿಸೈಲ್ ಮುಂದೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಟೆಲ್ ಅವೀವ್ ಇಸ್ರೇಲ್ನ ಅತ್ಯಂತ ಪ್ರಮುಖವಾದ ನಗರ ಪ್ರದೇಶ. ಈ ಟೆಲ್ ಅವೀವನ್ನ ಗುರಿಯಾಗಿಸಿಕೊಂಡು ಕೂಡ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇದೂ ಸೇರಿದಂತೆ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಮಿಸೈಲ್ಗಳನ್ನು ಬಳಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಮೊದಲು ಇಸ್ರೇಲ್ ಮೇಲೆ ಇರಾನ್ 150 ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅಟ್ಯಾಕನ್ನು ಮಾಡುತ್ತೆ. ಪಾಕಿಸ್ತಾನ ಕೂಡ ಇಂಥದ್ದೇ ಒಂದು ಪ್ರಯತ್ನವನ್ನು ಮಾಡಿತ್ತು. ನಾವು ಕಂಪೇರ್ ಮಾಡಿ ನೋಡಿದಾಗ ಆ ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಡಿಟೆಕ್ಟ್ ಮಾಡಿ ಅದನ್ನು ಡಿಸ್ಟೆಬಿಲೈಸ್ ಮಾಡೋ ಹಂತದಲ್ಲೇ ಬ್ಯಾಕ್ ಟು ಬ್ಯಾಕ್ ಅನ್ನೋ ರೀತಿಯಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ಅದರ ಹಿಂದೆನೇ ಕ್ಷಿಪಣಿಗಳನ್ನು ಬಳಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಆ ಮೂಲಕ ಇಸ್ರೇಲ್ನ
ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಗಲಿಬಿಲಿ ಆಗುವ ರೀತಿಯ ಪರಿಸ್ಥಿತಿಯಲ್ಲಿ ಇರಾನ್ ದಾಳಿಯನ್ನು ನಡೆಸಿದೆ. ವೀಕ್ಷಕರೇ, ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಈ ರೀತಿಯಾದ ಯುದ್ಧ ಪರಿಸ್ಥಿತಿಯಲ್ಲಿ ಭಾರತದ ನಿಲುವೇನು ಅನ್ನೋ ಸಹಜ ಕುತೂಹಲ ನಿಮಗಿದ್ದೇ ಇರುತ್ತೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಿಮಗೆ ನೆನಪಿರಬಹುದು, ಗಾಜಾ ಪಟ್ಟಿಯಿಂದ ನಿಂತು ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸುತ್ತಿದ್ದ ಸಂದರ್ಭದಿಂದಲೂ ಕೂಡ ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ. ಭಾರತ ಇಸ್ರೇಲ್ನ ಪರ. ಈಗಲೂ ಇರಾನ್ ಹಾಗೆ ಇಸ್ರೇಲ್ನ ನಡುವೆ ಸಂಘರ್ಷದ ಪರಿಸ್ಥಿತಿಯಲ್ಲೂ ಭಾರತ ಇಸ್ರೇಲ್ನ ಪರವಾಗಿ ನಿಂತಿದೆ. ಅಲ್ಲಿಗೆ ಇಸ್ರೇಲ್ ಹಾಗೆ ಭಾರತದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಆಪ್ತ ಮಿತ್ರನಿಗೆ ಭಾರತ ಸಹಾಯ ಮಾಡಿದೆ. ಇದನ್ನ ಕಂಡು ಭಾರತದ ವಿರೋಧ ಪಕ್ಷಗಳು ಉರ್ಕೊಳ್ತಾ ಇವೆ. ಇಸ್ರೇಲ್ ಸಾಮಾನ್ಯ ದೇಶವಲ್ಲ. ಅಂಗೈಯಷ್ಟಗಲ ಜಾಗ ಇಟ್ಕೊಂಡು ಸುತ್ತಮುತ್ತಲಿನ ಶತ್ರುಗಳ ಕಾಟ ತಡೆದುಕೊಂಡು ಯಾವ ಮುಸ್ಲಿಂ ದೇಶ ಅಣ್ವಸ್ತ್ರ ಹೊಂದಬಾರದು ಎಂಬ ನಿಲುವಿಗೆ ಕಟ್ಟು ಬಿದ್ದು ಇರಾನ್ ಮೇಲೆ ಕಂಡು ಕೇಳರಿಯದಂತ ದಾಳಿ ಮಾಡೋ ಖತರ್ನಾಕ್ ಕಂಟ್ರಿ. ಗಾಜಾ ವಿಚಾರದಲ್ಲಿ ಭಾರತ ತಟಸ್ಥ ನಿಲುವು. ಇರಾನ್ ಮೇಲಿನ ದಾಳಿ ಬಗ್ಗೆಯೂ ಮೌನ. ಇಸ್ರೇಲ್ಗೆ ಇಂಡಿಯಾ ಪರೋಕ್ಷ ಬೆಂಬಲ. ಇರಾನ್ ಬಿರಿಯಾನಿ ಹಾಕಿ ಸಾಕಿದ ಹಮಾಸ್ ಉಗ್ರರಿಗೆ ನರಕ ತೋರಿಸುತ್ತೆ. ಗಾಜಾವನ್ನ ಇಸ್ರೇಲಿ ಪಡೆಗಳು ಗುಡಿಸಿ ಗುಂಡಾಂತರ ಮಾಡುತ್ತಿವೆ. ಆದರೆ ದಾಳಿ ನಿಲ್ಲಿಸುವಂತೆ ಒತ್ತಾಯಿಸುವ ನಿರ್ಣಯಕ್ಕೆ ವಿಶ್ವಸಂಸ್ಥೆ ಪ್ರಧಾನ ಸಭೆಯಲ್ಲಿ ಅನುಮೋದನೆ ದೊರೆತಿದೆ. ಗಾಜಾದಲ್ಲಿ ತತ್ಕ್ಷಣದಿಂದ ಕದನ ವಿರಾಮಕ್ಕೆ ಆಗ್ರಹಿಸುವ ನಿರ್ಣಯದ ಪರ 149 ಸದಸ್ಯ ರಾಷ್ಟ್ರಗಳು ಮತ ಚಲಾಯಿಸಿವೆ. ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಬ್ರಿಟನ್, ಆಸ್ಟ್ರೇಲಿಯಾ, ಜಪಾನ್ ಕೂಡ ನಿರ್ಣಯದ ಪರ ಮತ ಚಲಾಯಿಸಿವೆ. ಭಾರತವು ತಟಸ್ಥ ನಿಲುವು ತಾಳುವ ಮೂಲಕ ಇಸ್ರೇಲ್ಗೆ ಪರೋಕ್ಷವಾಗಿ ಬೆಂಬಲ ಸೂಚಿಸಿದೆ. ಭಾರತದ ಜೊತೆಗೆ 18 ರಾಷ್ಟ್ರಗಳು ಕೂಡ ನಿರ್ಣಯದ ಪರ ಅಥವಾ ವಿರೋಧ ಮತ ಚಲಾಯಿಸದೆಯೇ ತಟಸ್ಥ ನಿಲುವು ತಾಳಿವೆ. ಭಾರತ ಇಸ್ರೇಲ್ ದೋಸ್ತಿ. ಭಾರತ ಇಸ್ರೇಲ್ಗಳು ಒಂದೇ ರೀತಿ ಸಾಮಾನ್ಯ ಸಮಸ್ಯೆಯನ್ನು ಎದುರಿಸುತ್ತಿವೆ. ಭಾರತಕ್ಕೆ ಪಾಕಿಸ್ತಾನಿ ಭಯೋತ್ಪಾದಕರ ಕಾಟ, ಇಸ್ರೇಲ್ಗೆ ಗಾಜಾದಲ್ಲಿರುವ ಹಮಾಸ್ ಕಾಟ. ಹಮಾಸ್ ಇಸ್ರೇಲ್ ಮೇಲೆ 2023 ಅಕ್ಟೋಬರ್ 7ರಂದು ಭೀಕರ ದಾಳಿ ಮಾಡಿತ್ತು. ಪಾಕಿಸ್ತಾನಿ ಉಗ್ರರು ಕಾಶ್ಮೀರವನ್ನು ಪದೇ ಪದೇ ಕಾಡುತ್ತಿದ್ದಾರೆ. 2 ದೇಶಗಳ ಟಾರ್ಗೆಟ್ ಉಗ್ರವಾದ. ಇದೇ ಕಾರಣಕ್ಕೆ ಇಸ್ರೇಲ್ಗೆ ಭಾರತ ಬೆಂಬಲ ಕೊಡುತ್ತಿದೆ. ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಆದರೆ ಅದೇ ಜನ ಹಮಾಸನ್ನ ಒದ್ದೋಡಿಸಿದರೆ ನೆಮ್ಮದಿಯ ಜೀವನ ನಡೆಸಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷದಲ್ಲಿ ಈವರೆಗೆ ಯಾವ ದೇಶಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇರಾನ್ನ ಲೆಕ್ಕವನ್ನು ಗಮನಿಸೋಣ. ಇರಾನ್ನಲ್ಲಿರುವ ಅಣ್ವಸ್ತ್ರ ಕೇಂದ್ರಗಳು, ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಅದರ ಹಿಂದಿರುವ ವಿಜ್ಞಾನಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಹೋಯಿತು. ಇರಾನ್ನ 200ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಭೀಕರವಾದ ದಾಳಿಯನ್ನು ನಡೆಸಿದೆ. 4 ಪರಮಾಣು ನೆಲೆಗಳಿಗೆ, ಇರಾನ್ನಲ್ಲಿರ್ತಕ್ಕಂಥ ಪರಮಾಣು ನೆಲೆಗಳಿಗೆ ಭಾರಿ ಪ್ರಮಾಣದ ಘಾಸಿಯಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ. ಇರಾನ್ನ 9 ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಕೇವಲ ವಿಜ್ಞಾನಿಗಳು ಮಾತ್ರವಲ್ಲ, ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ, ಇರಾನ್ನ ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ ಇಸ್ರೇಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಇದರ ಮುಖ್ಯಸ್ಥನನ್ನ ಕೂಡ ಇಸ್ರೇಲ್ ಕೊಂದು ಹಾಕಿದೆ. 20ಕ್ಕೂ ಹೆಚ್ಚು ಸೀನಿಯರ್ ಕಮಾಂಡೋಗಳು ಸಾವಿಗೀಡಾಗಿದ್ದಾರೆ ಇಸ್ರೇಲ್ನ ಈವರೆಗಿನ ದಾಳಿಯಿಂದಾಗಿ. ಮಿಸೈಲ್ ತಯಾರಿಕಾ ಘಟಕಗಳು ಚಿಂದಿ ಆಗಿ ಹೋಗಿದೆ. ಇರಾನ್ನ ರಡಾರ್ ಸಿಸ್ಟಮ್ ಉಡೀಸಾಗಿ ಹೋಗಿದೆ. ಇಸ್ರೇಲ್ ದಾಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಳೆದುಕೊಂಡಿದೆ ಇರಾನ್. 138ಕ್ಕೂ ಹೆಚ್ಚು ಜನರ ಸಾವಾಗಿದೆ, 350ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಇರಾನ್ ಬೇಸಿಕಲಿ ಒಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದೇ ಇಸ್ರೇಲ್ಗೆ ಇಷ್ಟವಿಲ್ಲ. ಹಾಗಾಗಿ ಈ ಬಾರಿಯ ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರೋದೇ ಆ ಕೇಂದ್ರಗಳು, ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳು.
ಇನ್ನು ಇಸ್ರೇಲ್ನ ಲೆಕ್ಕವನ್ನ ಕೂಡ ಗಮನಿಸ್ಬಿಡೋಣ. ಇರಾನ್ ಕೂಡ ಕೈಕಟ್ಟಿಕೊಳ್ತಿಲ್ಲ, ಪ್ರಬಲವಾದ ದಾಳಿಯನ್ನೇ ನಡೆಸದೆ. ಹೀಗಾಗಿ ಇಸ್ರೇಲ್ನ ಮೇಲಾಗಿರುವ ಪರಿಣಾಮ ಹೇಗಿದೆ ಅದನ್ನು ಕೂಡ ಗಮನಿಸೋಣ. ಇಸ್ರೇಲ್ನ ಏರ್ಬೇಸ್ ಸೇನಾ ನೆಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ. ಇಸ್ರೇಲ್ ಸೇನಾ ಹೆಡ್ ಕ್ವಾರ್ಟರ್ಸ್ ಕೂಡ ಧ್ವಂಸವಾಗಿ ಹೋಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು ಸದ್ಯಕ್ಕೆ ಅಸ್ಥಿ ಪಂಜರಗಳಂತೆ ಕಾಣ್ತಾ ಇದೆ ಇಸ್ರೇಲ್ನಲ್ಲಿ. 7 ಸೈನಿಕರು ಸೇರಿದಂತೆ 10 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ನ 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಲಕ್ಷ ಇಸ್ರೇಲಿ ಜನ ಇದೀಗ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಶೆಲ್ಟರ್ ಹಾಗೆ ಬಂಕರ್ಗಳ ಆಶ್ರಯವನ್ನ ಪಡೆದಿದ್ದಾರೆ. ಸ್ಕೂಲ್ಗಳು ಬಂದಾಗಿದೆ, ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಿದೆ, ಕಾಲೇಜ್ಗಳು ಕ್ಲೋಸ್ ಆಗಿದೆ. ಇದು ಸದ್ಯಕ್ಕೆ ಇಸ್ರೇಲ್ನ ಪರಿಸ್ಥಿತಿ. ಯುದ್ಧ ಅಂದ್ರೇನೆ ಹಾಗಲ್ವ, ಯಾವುದೇ ರಾಷ್ಟ್ರಗಳ ನಡುವೆ ಯುದ್ಧ ಆಗ್ತಿದ್ರೂ ಕೂಡ ನೇರ ಪರಿಣಾಮ ಬೀರೋದು ಜನಸಾಮಾನ್ಯರ ಮೇಲೂ ಕೂಡ. ಇಸ್ರೇಲ್ ಹಾಗೆ ಇರಾನ್ ವಿಚಾರದಲ್ಲಿ ಆಗಿರೋದು ಅದೇನೆ. ಲಕ್ಷ ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಸ್ಯೆಯಾಗಿದೆ ಈ ಯುದ್ಧದಿಂದ. ಯುದ್ಧ ನಡೀತಿರೋದ್ರಿಂದ ವಿಮಾನ ಸೇವೆಗಳು ಕೂಡ ಸ್ಥಗಿತವಾಗಿದೆ. ಕರ್ನಾಟಕದ ಪ್ರವಾಸಿಗರು ಕೂಡ ಸಿಲುಕಾಕೊಂಡು ಕಂಗಾಲಾಗಿದ್ದಾರೆ. ಇಸ್ರೇಲ್ ಇರಾನ್ ಮಧ್ಯೆ ಪರಮಾಣು ಯುದ್ಧ ಭೀತಿ. ಟೆಲ್ ಅವೀವ್ನಲ್ಲಿ ಸಿಲುಕಿದ ಕೈತನೆ ಕಮಲ ನಿಯೋಗ. ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಯುದ್ಧ ಆರಂಭವಾಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಏರ್ಪಟ್ಟಿದ್ದು ದಾಳಿ ಪ್ರತಿದಾಳಿಗಳು ನಡೆಯುತ್ತಿವೆ. ಈ ಯುದ್ಧದಿಂದಾಗಿ ಕರ್ನಾಟಕದ 19 ಜನರನ್ನು ಒಳಗೊಂಡ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ ಇಸ್ರೇಲ್ನಲ್ಲಿ ಸಿಲುಕಿದೆ. ಇಸ್ರೇಲ್ನಲ್ಲೇ ಉಳಿದಿರುವ ಬಗ್ಗೆ ಸಿಎಂ ಡಿಸಿಎಂಗೆ ಮಾಹಿತಿ ನೀಡಲಾಗಿದ್ದು ನಿಯೋಗದ ಸದಸ್ಯರ ಜೊತೆ ಗೃಹ ಸಚಿವ ಪರಮೇಶ್ವರ್ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ ಇತ್ತೀಚೆಗೆ ಬಿಪ್ಯಾಕ್ ಸಂಸ್ಥೆಯ ಮೂಲಕ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿತ್ತು. ನಿನ್ನೆಗೆ ನಿಯೋಗ ವಾಪಸ್ ಆಗಬೇಕಿತ್ತು. ಆದರೆ ವಿಮಾನ ರದ್ದಾದ ಕಾರಣ ಇಸ್ರೇಲ್ನಲ್ಲೇ ಉಳಿದುಕೊಳ್ಳುವಂತಾಗಿದೆ. ನನಗೇನು ಗೊತ್ತಿಲ್ಲ ಎನ್ನುತ್ತಿದೆ ಸಿದ್ದು ಸರ್ಕಾರ. ಕನ್ನಡಿಗರನ್ನ ಕರೆತರುವ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ, ನನಗೆ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಇಸ್ರೇಲ್ನಲ್ಲಿ ಕನ್ನಡಿಗರು ಅತಂತ್ರವಾಗಿದ್ದು ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವ ಸಂಘರ್ಷದಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ದೇಶಗಳ ನಿಲುವೇನು, ಇರಾನನ್ನ ಬೆಂಬಲಿಸುವ ದೇಶ ಯಾವುದು, ಇಸ್ರೇಲನ್ನ ಬೆಂಬಲಿಸುವ ದೇಶ ಯಾವುದು, ಆ ಬೆಂಬಲ ಕೂಡ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ರಷ್ಯಾ ಹಾಗೆ ಅಮೆರಿಕ. ರಷ್ಯಾ ತಟಸ್ಥವಾಗಿರೋದಾಗಿ ಹೇಳಿಕೆಯನ್ನ ನೀಡ್ತಾ ಇದೆ. ಆದರೆ ತಾಂತ್ರಿಕ ಹಾಗೆ ರಾಜತಾಂತ್ರಿಕ ಬೆಂಬಲವನ್ನ ಇರಾನ್ಗೆ ನೀಡೋ ಸಾಧ್ಯತೆ ಇದೆ. ಅಮೆರಿಕ ಇಸ್ರೇಲ್ನ ಪರವಾಗಿದೆ. ಯಾಕಂದ್ರೆ ಅಮೆರಿಕಾಗೆ ಸದ್ಯಕ್ಕೆ ಇರಾನ್ನಲ್ಲಿರ್ತಕ್ಕಂಥ ಖೊಮೇನಿ ಆಡಳಿತವನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನೋ ಒಂದೇ ಇರಾದೆ. ಅಮೆರಿಕ ಈ ಹಿಂದೆ ಇರಾನ್ನಲ್ಲಿ ನಿಯೋಜನೆ ಮಾಡಿದ್ದ ಅಲ್ಲಿನ ರಾಜಮನೆತನದ ಆಡಳಿತ ಅದನ್ನ ಹತ್ತಿಕ್ಕಿ ಇದೀಗ ಖೊಮೇನಿ ಆಡಳಿತವನ್ನ ನಡೆಸ್ತಾ ಇರೋದು, ಪಕ್ಕ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಇರಾನನ್ನ ಪರಿವರ್ತನೆ ಮಾಡ್ತಾ ಇರೋದು ಯಾವುದೂ ಕೂಡ ಅಮೆರಿಕಾಗೆ ಇಷ್ಟವಿಲ್ಲ. ಹೀಗಾಗಿ ಇಸ್ರೇಲ್ನ ಪರವಾಗಿಲ್ಲದೆ ಹೋದರೂ ಕೂಡ ಇರಾನ್ನ ವಿರುದ್ಧ ಅನ್ನೋ ಕಾರಣಕ್ಕೆ ಇಸ್ರೇಲ್ ಪರವಾಗಿ ನಿಲ್ಲುತ್ತೆ ಅಮೆರಿಕ. ನಾಗಲೇ ಹೇಳಿದಾಗೆ ರಷ್ಯಾ ಇರಾನ್ನ ಪರವಾಗಿ ರಾಜತಾಂತ್ರಿಕ ಹಾಗೆ ಕೆಲವೊಂದಷ್ಟು ತಾಂತ್ರಿಕ ಬೆಂಬಲವನ್ನ ನೀಡೋ ನಿಲುವನ್ನ ಹೊಂದಿದ್ರೆ, ಇರಾನ್ನಲ್ಲಿ ಅಣ್ವಸ್ತ್ರಗಳು ತಯಾರಿಕೆ ಆಗ್ತಾ ಇರೋದ್ರ ಬಗ್ಗೆ ಕೂಡ ಅಮೆರಿಕಾಗೆ ಆಕ್ಷೇಪ ಇದೆ. ಇಸ್ರೇಲ್ನ ಗುರಿ ಕೂಡ ಇದೆ, ಇರಾನ್ನಲ್ಲಿ ಅಣ್ವಸ್ತ್ರ ಇರಬಾರ್ದು, ತಯಾರಿಕೆ ಆಗಬಾರ್ದು, ಘಟಕಗಳು ಇರಬಾರ್ದು ಅನ್ನೋ ಉದ್ದೇಶ. ಹೀಗಾಗಿ ಇಸ್ರೇಲ್ ಹಾಗೆ ಅಮೆರಿಕ ಒಂದೇ ಉದ್ದೇಶ ಇರೋದ್ರಿಂದ ಇರಾನ್ನ ವಿರುದ್ಧವಾಗಿ ನಿಲ್ಲುವ ಇಸ್ರೇಲ್ನ ಪರವಾಗಿ ಅಮೆರಿಕ ತನ್ನ ನಿಲುವನ್ನ ಹೊಂದಿರಲಿದೆ. ಇದರ ಜೊತೆಗೆ ಚೀನಾ ಹಾಗೆ ಬ್ರಿಟನ್, ಈ ಎರಡು ದೇಶಗಳನ್ನು ನಾವು ಗಮನಿಸಿ ನೋಡಿದಾಗ ಚೀನಾ ಸಂಘರ್ಷದಲ್ಲಿ ತಟಸ್ಥವಾಗಿ ನಿಲ್ಲುವ ನಿಲುವನ್ನ ಹೊಂದಿದೆ. ಬ್ರಿಟನ್ ಇಸ್ರೇಲ್ಗೆ
ರಾಜತಾಂತ್ರಿಕ ಬೆಂಬಲವನ್ನ ನೀಡುವ ಸಾಧ್ಯತೆಗಳಿದೆ. ಆದರೆ ಚೀನಾ ಬುದ್ಧಿ ಗೊತ್ತಲ್ವಾ, ನಾವು ತಟಸ್ಥರಾಗಿರ್ತೀವಿ ಅಂತ ಹೇಳಿ ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಹೇಳಿತ್ತು. ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಸಂಘರ್ಷ ನಡೆಯೋ ಸಂದರ್ಭದಲ್ಲಿ ಒಳಗೆ ಸಾಲ ಕೊಡೋದು, ಶಸ್ತ್ರಾಸ್ತ್ರಗಳನ್ನು ಕೊಡೋದು ಅಥವಾ ಆರ್ಥಿಕ ಬೆಂಬಲವನ್ನು ನೀಡೋದು ಇದು ಚೀನಾದ ಚಾಳಿ. ಇರಾನ್ ವಿಚಾರದಲ್ಲೂ ಕೂಡ ಹೀಗೆ ಮಾಡುವ ಸಾಧ್ಯತೆಗಳಿದೆ. ಮುಂದೆ ನಾವು ತಟಸ್ಥ ಅಂತ ಹೇಳ್ತಾ ಹಿಂಬಾಗಿಲಿನಿಂದ ಆರ್ಥಿಕ ಬೆಂಬಲವನ್ನು ಇರಾನ್ಗೆ ನೀಡೋ ಸಾಧ್ಯತೆ ಇದೆ. ಇನ್ನು ಬ್ರಿಟನ್ ತಟಸ್ಥವಾಗಿ ನಿಲ್ಲೋದಾದರೂ ಕೂಡ ಪರೋಕ್ಷವಾಗಿ ಇಸ್ರೇಲ್ಗೇನೆ ಬೆಂಬಲವನ್ನು ನೀಡುತ್ತೆ ಅನ್ನೋ ವಾದ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಟರ್ಕಿ ಹಾಗೆ ಫ್ರಾನ್ಸ್ ದೇಶಗಳನ್ನು ಕೂಡ ಗಮನಿಸೋಣ. ಟರ್ಕಿ ಇಸ್ರೇಲ್ ವಿರೋಧಿ, ಆದರೆ ನೇರವಾಗಿ ಇರಾನ್ಗೆ ಬೆಂಬಲ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆ ವಿವರಿಸ್ತೀನಿ ಅದನ್ನು ಕೂಡ. ಇತ್ತ ಫ್ರಾನ್ಸ್ ಇಸ್ರೇಲ್ಗೆ ರಾಜತಾಂತ್ರಿಕ ಬೆಂಬಲವನ್ನು ನೀಡೋದಾಗಿ ಈಗ ಆಲ್ರೆಡಿ ಘೋಷಿಸಿದೆ. ಇನ್ನು ಟರ್ಕಿ ನ್ಯಾಟೋ ರಾಷ್ಟ್ರ ಆಗಿರೋದ್ರಿಂದ ಯಾವುದಾದ್ರೂ ದೇಶಕ್ಕೆ ಯುದ್ಧದ ಸಂದರ್ಭದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬೆಂಬಲವನ್ನು ತಾನು ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಟರ್ಕಿಗೆ ಗೊತ್ತಿದೆ. ಹೀಗಾಗಿ ಆದಷ್ಟು ತಟಸ್ಥವಾಗಿರುವ ಪ್ರಯತ್ನವನ್ನು ಟರ್ಕಿ ಮಾಡಬಹುದು ಅನ್ನೋ ಅಂದಾಜಿದೆ. ಇತ್ತ ಫ್ರಾನ್ಸ್ ಮಾತ್ರವಲ್ಲದೆ ಜರ್ಮನಿ, ನೆದರ್ಲ್ಯಾಂಡ್ ಕೂಡ ಇಸ್ರೇಲ್ಗೆ ಬೆಂಬಲವಾಗಿ ನಿಲ್ಲೋ ಸಾಧ್ಯತೆ ಇದೆ. ಇನ್ನು ಭಾರತದ ನಿಲುವೇನು, ಪಾಕಿಸ್ತಾನದ ನಿಲುವೇನು ಅನ್ನೋದನ್ನು ಕೂಡ ಗಮನಿಸಬೇಡೋಣ. ಭಾರತದ ನಿಲುವು ಈಗ ಆಲ್ರೆಡಿ ನಾವು ವಿವರಿಸಿದ್ದೇವೆ. ಇಸ್ರೇಲ್ನ ಪರವಾಗೇ ನಿಲ್ಲುವ ನಿರ್ಧಾರವನ್ನು ಭಾರತ ಬಹಳ ದೃಢವಾಗಿ ಮಾಡಿದೆ. ಇಸ್ರೇಲ್ ಇರಾನ್ ಎರಡೂ ಬೇಕು. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ನೇರವಾಗಿ ನಾವು ಇಸ್ರೇಲ್ ಪರವಾಗಿ ನಿಲ್ತೀವಿ, ಹಾಗಂದ ಮಾತ್ರಕ್ಕೆ ಇರಾನ್ನ ವಿರುದ್ಧ ಅಂತಲ್ಲ. ಹೀಗಾಗಿ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನನ್ನು ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಪ್ರಕಾರ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ಒಂದಾಗ್ಬಿಡಬೇಕು. ಇರಾನ್ನಲ್ಲೂ ಕೂಡ ಖಟ್ಟರ್ ಮುಸ್ಲಿಂವಾದಿ ಅಥವಾ ಇಸ್ಲಾಂವಾದಿ ಖೊಮೇನಿ ಆತನ ಆಡಳಿತ ಇರೋ ಕಾರಣಕ್ಕಾದರೂ ಸರಿ ಇರಾನನ್ನು ಬೆಂಬಲಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದುಬಿಡುತ್ತೆ ಪಾಕಿಸ್ತಾನ. ಭಾರತ ಪರೋಕ್ಷವಾಗಿ ಇಸ್ರೇಲನ್ನು ಬೆಂಬಲಿಸ್ತಾ ಬಂದಿರುವ ದೇಶ. ಎಲ್ಲ ಮುಸ್ಲಿಂ ದೇಶಗಳು ಒಂದಾಗಬೇಕು ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಇರಾನ್ನ ಪರವಾಗಿ ನಿಲ್ಲತ್ತೆ. ಇಸ್ರೇಲ್ ಜೊತೆ ಭಾರತದ ರಕ್ಷಣಾ ಒಪ್ಪಂದಗಳಿದೆ. ಮತ್ತೊಂದು ಕಡೆ ಇಸ್ರೇಲ್ ಅದೊಂದು ದೇಶ ಅನ್ನೋದನ್ನೇ ಪಾಕಿಸ್ತಾನ ಒಪ್ಪೋದಿಲ್ಲ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಹೀಗೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ಧ ನಡೀತಿದ್ರೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ, ಅಲ್ಲಿನ ಜನರ ಜೀವನದ ಮೇಲೂ ಕೂಡ ಈ ಯುದ್ಧ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾನ್ ಇಂಡಿಯಾ ಫಿಲ್ಮ್ ಕಾಂತಾರ, ಅದರ ಪ್ರೀಕ್ವಲ್ಗೆ ನಿರಂತರವಾಗಿ ಸಂಕಷ್ಟಗಳು ಎದುರಾಗ್ತಲೇ ಇದೆ. ಕೆಲವೇ ದಿನಗಳ ಅಂತರದಲ್ಲಿ ಮೂರು ಮಂದಿ ಕಲಾವಿದರು ಅಚಾನಕ್ಕಾಗಿ ಸಾವನ್ನಪ್ಪಿದ್ದಾರೆ. ದೈವ ಅಭಯದ ನಡುವೆ ಕೂಡ ಇವತ್ತು ಮತ್ತೊಂದು ಅನಾಹುತ ಸಂಭವಿಸಿದೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಮೊನ್ನೆಯಷ್ಟೇ ಮಿಮಿಕ್ರಿ ಕಲಾವಿದ ವಿಜು ವಿಕೆ ಹೋಮ್ ಸ್ಟೇನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ರು. ಈ ಘಟನೆ ಮಾಸೋ ಮುನ್ನವೇ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ವೇಳೆ ಮತ್ತೊಂದು ಅವಘಡ ಸಂಭವಿಸಿದೆ. ಕಾಂತಾರ 1 ತಂಡಕ್ಕೆ ಮತ್ತೊಂದು ಶಾಕ್. ಪ್ರಾಣಾಪಾಯದಿಂದ ಪಾರಾದ ರಿಷಬ್ ಶೆಟ್ಟಿ. ಹೌದು, ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಿರೋ ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿರೋ ಮಾಸ್ತಿಕಟ್ಟೆ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ನಡೀತಿದ್ದಾಗ ಏಕಾಏಕಿ ದೋಣಿ ಮಗುಚಿ ಬಿದ್ದಿದೆ. ಮಗುಚಿ ಬಿದ್ದ ದೋಣಿಯಲ್ಲಿ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಕಲಾವಿದರಿದ್ರು. ಆದರೆ ದಿಢೀರಂತ ಬೋಟು ಮಗುಚಿದ್ರಿಂದ ಕಲಾವಿದರು ಹಾಗೂ ತಂತ್ರಜ್ಞರು ಈಜುತ್ತಲೇ ತಡ ಸೇರಿದ್ದಾರೆ. ಆದರೆ ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್. ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಡಿಸಿ ಸಿದ್ಧತೆ. ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಶಾಕ್ ಕೊಡಲು ಸಿದ್ಧತೆ ನಡೆದಿದೆ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದ್ದು, ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಡಿಸಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕಾಂತಾರ
ಸಿನಿಮಾ ತಂಡ 15 ದಿನ ಶೂಟಿಂಗ್ ಮಾಡಲು ಯೋಜನೆ ರೂಪಿಸಲಾಗಿತ್ತು. ಆದರೆ ಈಗ ಕ್ಯಾಮೆರಾ ಸೇರಿದಂತೆ ಬೋಟ್ನಲ್ಲಿದ್ದ ಎಲ್ಲಾ ಪ್ರಾಪರ್ಟಿಗಳು ನೀರು ಪಾಲಾಗಿವೆ. ಸಿನಿಮಾ ರಿಲೀಸ್ ಆಗೋ ಮುನ್ನವೇ ಒಂದರ ಮೇಲೊಂದಂತೆ ಅವಘಡಗಳು ಸಂಭವಿಸುತ್ತಲೇ ಇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಸಿನಿಮಾದಲ್ಲಿ ನಟಿಸಿದ್ದ 3 ಪ್ರಾಣ ಕಳೆದುಕೊಂಡಿದ್ದಾರೆ. ಇದೀಗ ಮತ್ತೊಂದು ದೊಡ್ಡ ಅವಘಡ ಸಂಭವಿಸಿದ್ದು ಹೆಚ್ಚಿನ ಆತಂಕಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಸಿನಿಮಾದ ಶೂಟಿಂಗ್ ಅಂದ್ರೆ ಸುಲಭದ ಮಾತಲ್ಲ. ಹತ್ತಾರು ಅಡ್ಡಿ, ಆತಂಕ, ಸಂಕಷ್ಟಗಳು ಎಲ್ಲಾ ಚಿತ್ರತಂಡಕ್ಕೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಎದುರಾಗೇ ಆಗುತ್ತೆ. ಶೂಟಿಂಗ್ನ ಸಂದರ್ಭದಲ್ಲೇ ಅನೇಕ ಸಂಕಷ್ಟಗಳು, ಅದನ್ನ ಮೀರಿ ಒಂದು ಚಿತ್ರ ತಯಾರಾಗುತ್ತೆ. ಆದರೆ ಕಾಂತಾರ ಸಿನಿಮಾದ ವಿಚಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುವ ಈ ಅನಾಹುತಗಳು ಬೇರೇನಾದರೂ ಗಂಡಾಂತರಗಳು ಕಾದಿದೆಯಾ ಅನ್ನೋ ಸಹಜ ಅನುಮಾನ, ಆತಂಕ ಕಾರಣವಾಗ್ತಾ ಇದೆ. 38 ದಿನಗಳಲ್ಲೇ 38 ದಿನಗಳ ಅಂತರದಲ್ಲಿ 3 ಮಂದಿ ಕಲಾವಿದರು ಅಚಾನಕ್ ಆಗಿ ಸಾವನ್ನಪ್ಪಿದ್ದಾರೆ. ಮೇ 6ನೇ ತಾರೀಕು ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ನದಿಯಲ್ಲಿ ಈಜೋಕೆ ಅಂತ ತೆರಳಿ ಸಾವನ್ನಪ್ಪಿದ್ರು. ಸೌಪರ್ಣಿಕಾ ನದಿಯಲ್ಲಿ ಮುಳುಗೋದ್ರು. ಮೇ 11 ಹೃದಯಾಘಾತದಿಂದಾಗಿ ರಾಕೇಶ್ ಪೂಜಾರಿ ಕೊನೆಯುಸಿರೆಳೆದ್ರು. ಜೂನ್ 6 ಆಗುಂಬೆಯಲ್ಲಿ ಕಲಾವಿದ ವಿಜು ಸಾವನ್ನಪ್ಪಿದ್ರು. 2024 ನವೆಂಬರ್ನಲ್ಲಿ ಕಲಾವಿದರಿದ್ದ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ಸಂಬಂಧಪಟ್ಟ ಕಲಾವಿದರಿದ್ದ ಮಿನಿ ಬಸ್ ಪಲ್ಟಿಯಾಗಿ ಹೋಯಿತು. ಕೊಲ್ಲೂರಿನ ಜಟ್ಕಲ್ ಬಳಿಯಲ್ಲಿ ಅಪಘಾತ ಆಗಿ 6 ಜನರಿಗೆ ಗಾಯ ಆಯಿತು. ಇನ್ನು ಕೊಲ್ಲೂರಿನಲ್ಲಿ ಹಾಕಿದ್ದ ಸೆಟ್ ಗಾಳಿಗೆ ಹಾರು ಹೋಯಿತು. ಕುಂಬಾಳೆ ಫಿಲ್ಮ್ಸ್ಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಯಿತು. ಇನ್ನು 2025 ಜನವರಿ 3ರಂದು ಅರಣ್ಯ ಅಧಿಕಾರಿಗಳಿಗೆ ಸಕಲೇಶ್ಪುರದ ಹೆರೂರು ಗ್ರಾಮಸ್ಥರು ದೂರು ಕೊಟ್ಟರು. ಶೂಟಿಂಗ್ ಸಂದರ್ಭದಲ್ಲಿ ಪಟಾಕಿ ಹಾಗೆ ಸ್ಫೋಟಕವನ್ನು ಸಿಡಿಸ್ತಾ ಇದ್ದಾರೆ ಅಂತ ಹೇಳಿ. ಆ ದೂರಿನ ಅನ್ವಯ ಚಿತ್ರತಂಡಕ್ಕೆ ಅರಣ್ಯ ಅಧಿಕಾರಿಗಳು ವಾರ್ನ್ ಕೂಡ ಮಾಡಿದ್ರು. ಹೀಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಚಿತ್ರಪ್ರೇಮಿಗಳಿಗೆ, ಅದರಲ್ಲೂ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳಿಗೆ, ಕಾಂತಾರ ಚಿತ್ರವನ್ನು ಬಹಳ ಕುತೂಹಲದಿಂದ ನಿರೀಕ್ಷೆ ಮಾಡ್ತಿರುವ ಅಭಿಮಾನಿಗಳಿಗೆ ಸಣ್ಣ ಆತಂಕ. ಎಲ್ಲ ಆತಂಕಗಳನ್ನು ಮೀರಿ ಈ ಶೂಟಿಂಗ್ ಸುಸೂತ್ರವಾಗಿ ಇನ್ನು ಮುಂದಾದರೂ ನಡೆದು ಚಿತ್ರ ಆದಷ್ಟು ಬೇಗ ತೆರೆ ಕಾಣಲಿ. ವಿಶ್ವದ ಗಮನ ಸೆಳೆದದ್ದ ಕಾಂತಾರ ಚಿತ್ರ ಹಿಂದಿನ ಭಾಗದಂತೆ ಈ ಭಾಗ ಕೂಡ ಯಶಸ್ಸು ಕಾಣಲಿ ಅಂತ ಹೇಳಿ ಹಾರೈಸೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ರಾಜ್ಯ ರಾಜಕೀಯದ ಚಟುವಟಿಕೆಗಳ ಕಡೆ ಗಮನ ಕೊಡೋಣ. JDS ನಾಯಕರು ಪಕ್ಷ ಸಂಘಟನೆಗೆ ಇದೀಗ ಮುಂದಾಗಿದ್ದಾರೆ ಮತ್ತೊಮ್ಮೆ. ಅದರಲ್ಲೂ HD ಕುಮಾರಸ್ವಾಮಿ ಅವರು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತೆ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕೂಡ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಳಕ್ಕೆ ಬಲ ತುಂಬಲು ದಳಪತಿಗಳ ಪಣ. 2028ಕ್ಕೆ ನಮ್ದೇ ಸರ್ಕಾರ ಎಂದ HDK. JDS ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಿದೆ. ರಾಮನಗರದಲ್ಲೇ ದಳಕ್ಕೆ 1 ಸೀಟ್ ಉಳಿದಿಲ್ಲ. ಬಲಿಷ್ಠ ನೆಲೆಗಳನ್ನ ಕಾಂಗ್ರೆಸ್ ನುಂಗಿ ನೀರು ಕುಡಿಯುತ್ತಿದೆ. ಆದ್ದರಿಂದ ದಳಪತಿಗಳು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜಿಸಿದ್ರು. ಆಗ ಗೌಡರ ಕುಟುಂಬ ಕಾಂಗ್ರೆಸ್ ವಿರುದ್ಧ ಗುಡುಗಿತ್ತು. ಸಿದ್ದರಾಮಯ್ಯಗೆ ಕಾದಿದೆ ಗ್ಯಾರಂಟಿ ಗುದ್ದು. ಯಾವ 2,000 ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ, ಇವ್ರು ಹಾಕಿದ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ? ಏನ್ ನುಡಿದಂತೆ ನಡೆದಿದ್ದೀರಿ ಸ್ವಾಮಿ? ಏನು ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂತದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ಅವರಿಗೆ. ಜಾತಿ ಗಣತಿ ವರದಿ ಪೂಜೆ ಮಾಡ್ತಿದ್ದೀರಾ? ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ, ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ. ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ, 140 ಜನ ನಿಮ್ಮ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ. ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? 2028ಕ್ಕೆ ಬಿಜೆಪಿ JDS ಸರ್ಕಾರ ಫಿಕ್ಸ್. ತಾಕತ್ ತಗೊಂಡಿಗೆ ನಾನು ಭಾಷಣ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ.
ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ, ಸೀಟ್ ತರುವುದು ನನ್ನ ಜವಾಬ್ದಾರಿ. ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನು ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವುದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನಿಖಿಲ್ಗೆ ನೀತಿ ಪಾಠ ಮಾಡಿದ ಗೌಡ್ರು. ಈ ಚಿಕ್ಕ ವಯಸ್ಸಿನಲ್ಲೇ 3 ಸಾರಿ ಚುನಾವಣೆಗೆ ನಿಂತು ಸೋತು ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬ ಆನಂದ ಆಗುತ್ತೆ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಮುಂದಾಗಿದ್ದು ಅದರಲ್ಲಿ ಫಲಪ್ರದವಾಗ್ತಾರಾ, ಕಾಂಗ್ರೆಸ್ನ ಸವಾಲನ್ನ ಮೆಟ್ಟಿ ನಿಲ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. 1 ವರ್ಷ ಆದ್ಮೇಲೆ ಬದಲಾವಣೆ ಅಂತ ಆಯ್ತು, 2 ವರ್ಷ ಅಂತ ಆಯ್ತು, ಇದೀಗ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇದ್ರ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಎದ್ದಿದೆ. ಎರಡು 2028ರಲ್ಲಿ ಕಾಂಗ್ರೆಸ್ ಗೆದ್ದರೆ ದಲಿತ ಮುಖ್ಯಮಂತ್ರಿ. ಹೊಸ ಬಾಂಬ್ ಸಿಡಿಸಿದ ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಲು ಶ್ರಮಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆಗಾಗ ದಲಿತ ಸಮಾವೇಶ, ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುತ್ತಾ ಬಂದಿದ್ದಾರೆ. ಇದೀಗ ಸಾಹುಕಾರ್ ಮತ್ತದೇ ಅಸ್ತ್ರ ಹೂಡಿದ್ದಾರೆ. 2028ಕ್ಕೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ. ಕಳೆದ 1 ವರ್ಷದಿಂದ ದಲಿತ ಸಿಎಂ ಕೂಗು ಫುಲ್ ಸ್ಟಾಪ್ ಇದ್ದಿದೆ. ಹೊಸ ಎಲೆಕ್ಷನ್ ಆದ ಮೇಲೆ ನೋಡೋಣ, 2028ರ ಚುನಾವಣೆಯಲ್ಲಿ ಗಂಭೀರ ಚರ್ಚೆ ಮಾಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗೆಲ್ಲ ಬಂದಿಲ್ಲ, ಈಗ 1 ವರ್ಷದಿಂದ ಸ್ಟಾಪ್ ಇದ್ದಾರಲ್ಲ. ಇಲ್ಲ 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ, ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ, ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಎಚ್ ವಿಶ್ವನಾಥ್ ಮಾತಿಗೆ ಡೋಂಟ್ ಕೇರ್. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ. ಡಿಕೆ ಶಿವಕುಮಾರ್ ಇಲ್ಲವೇ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿಎಂ ಪಟ್ಟ ಒಲಿಯುತ್ತದೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ರು. ಹಳ್ಳಿ ಹಕ್ಕಿ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ, ನಾವಂತೂ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲಸ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ? ಇನ್ನೇನು ಉಳಿದಿದೆ ನಿಮ್ಮದು? ನವೆಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ? ಅದಕ್ಕೂ ನಮಗೇನು ಸಂಬಂಧ? ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಆ ಆಸೆ ಈಡೇರಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಜೊತೆ ಸೆಣಸಾಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಂಧ್ರ ಪ್ರದೇಶದಲ್ಲಿ ಒಂದು ಯೋಜನೆ ಬರ್ತಾ ಇದೆ. ಆ ಯೋಜನೆಯ ಅಡಿಯಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇದ್ರೆ ವರ್ಷಕ್ಕೆ 15,000 ರೂಪಾಯಿ ಕೊಡ್ತಾರೆ. ಆದರೆ ಆ ಯೋಜನೆ ಹೇಗೆಲ್ಲ ಮಿಸ್ಯೂಸ್ ಆಗ್ತದೆ ಅಂತ ನೋಡ್ಕೊಂಡು ಬನ್ನಿ. ಆಂಧ್ರದಲ್ಲಿ ತಲ್ಲಿಕ್ಕಿ ವಂದನಂ ಯೋಜನೆ ಜಾರಿ. ಜಾಸ್ತಿ ಮಕ್ಕಳು ಹೆತ್ತವರಿಗೆ ಹೊಡಿತು ಲಾಟರಿ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಕ್ಕಳಿರಲ್ವಾ ಮನೆ ತುಂಬಿ ಅಂತಿದ್ದಾರೆ. ಹೌದು,
ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ನಾಯ್ಡು ಆಸೆ. ಅದೇ ಕಾರಣಕ್ಕಾಗಿ ಆಂಧ್ರ ಪ್ರದೇಶ ಸರ್ಕಾರದ ತಲ್ಲಿಕ್ಕೆ ವಂದನಂ ಅಂದ್ರೆ ತಾಯಿಗೆ ವಂದನೆ ಅನ್ನೋ ಯೋಜನೆ ಜಾರಿ ಮಾಡಿದೆ. ಶಾಲೆಗೆ ಹೋಗುವ ಪ್ರತಿ ಮನೆಯ ಹೆಣ್ಮಕ್ಳಿಗೆ ಈ ಯೋಜನೆ ಅಡಿ ವರ್ಷಕ್ಕೆ 15,000 ರೂಪಾಯಿ ಕೊಡಲಾಗುತ್ತದೆ. ಒಂದು ಮನೆಯಲ್ಲಿ 2 ಅಥವಾ ಅದಕ್ಕೂ ಹೆಚ್ಚು ಮಕ್ಕಳಿದ್ರೆ ಒಂದೇ ಮಗುವಿಗೆ ಸೌಲಭ್ಯ ನೀಡುವುದು ಸರಿಯಲ್ಲ. ಹೀಗಾಗಿ ಕುಟುಂಬದ ಎಲ್ಲ ಮಕ್ಕಳಿಗೂ ಈ ಯೋಜನೆಯ ಸೌಲಭ್ಯ ಸಿಗಲಿದ್ದು 67 ಲಕ್ಷಕ್ಕೂ ಹೆಚ್ಚು ಜನರು ಇದರ లాభ పಡೆయಲಿದ್ದಾರೆ ಅಂತ నారా లోకేష్ ఘోషిಸಿದ್ದಾರೆ. ప్రజలందరూ కూడా నేను కోరేది ఒకటే, అర్హులు ఎంతమంది ఉన్నా ఇచ్చేదానికి కూటమి ప్రభుత్వం సిద్ధంగా ఉంది. ఒకవేళ మీకు ఈ నిధులు ఇంకా మీ అకౌంట్లో జమ కాకపోతే అంటే ఇంకా ప్రక్రియ జరుగుతుంది. ఈ రోజు రేపెల్లుండి కూడా డబ్బులు పడితే అకౌంట్లో నెక్స్ట్ వీక్ నుంచి అంటే మండే నుంచి వాళ్ళ అకౌంట్లో నిధులు జమ కాకపోతే జూన్ 26 వరకు సమయం ఇస్తున్నాం. ಈ ಮುಸ್ಲಿಂ ಮಹಿಳೆಗೆ ಬರೋಬ್ಬರಿ 12 ಮಕ್ಕಳು. ಒಂದೇ ಕುಟುಂಬಕ್ಕೆ ಸಿಗಲಿದೆ 60,000. ತಲ್ಲಿಕೆ ವಂದನಂ ಯೋಜನೆ ಬಂದ ಬೆನ್ನಲ್ಲೇ ಒಂದು ಕುಟುಂಬ ಸಖತ್ ವೈರಲ್ ಆಗುತ್ತಿದೆ. ಈ ಮುಸ್ಲಿಂ ಮಹಿಳೆಗೆ ಬರೋಬ್ಬರಿ 12 ಹೆಣ್ಮಕ್ಳಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ವರ್ಷಕ್ಕೆ 15,000 ಸಿಕ್ಕರೆ ಅದೊಂದೇ ಕುಟುಂಬಕ್ಕೆ ವರ್ಷಕ್ಕೆ 60,000 ಸಿಗಲಿದೆ. चार जन है, मैं आपको 100 बच्चा को भी 4 बच्चा को 3 बच्चा को 100 बच्चा को पढ़ेगी, 6 बच्चा साला को पढ़ेगी. अब मैं आपको फैमिली पूरा आपको 12 बच्चे होंगे, 12 बच्चे हमको पूरे नाम पढ़ेंगे, 12 बच्चा को पढ़ेंगे. आपको हमारी तरफ से शुक्रिया बोलते. ತಲ್ಲಿಕೆ ವಂದನಂ ಯೋಜನೆ ಮೂಲಕ ಸರ್ಕಾರ ಜನರಿಗೆ ಸಹಾಯ ಮಾಡಲು ಮುಂದಾಗಿದೆ. ಇದರಿಂದ ಜಾಸ್ತಿ ಮಕ್ಕಳು ಹೊಂದಿರೋ ಕೆಲ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಲಾಭವಾಗುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರು ಹೊಡೆದಾಡಿಕೊಂಡ ಘಟನೆ ತುಮಕೂರಿನ ಪಾವಗಡದಲ್ಲಿ ನಡೆದಿದೆ. ಫ್ರೀ ಟಿಕೆಟ್ ಏನೋ ಸಿಕ್ತು, ಆದರೆ ಸೀಟ್ ಸಿಗಲಿಲ್ಲ ಅಂತ ಮಹಿಳೆಯರು ಹೊಡೆದಾಡಿಕೊಂಡಿದ್ದಾರೆ. ಎಕ್ಕ ಚಿತ್ರತಂಡ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟ ವೇಳೆ ಎಡವಟ್ಟು ಮಾಡಿಕೊಂಡಿದೆ. ಬೌನ್ಸರ್ಸ್ ಎದ್ದ ಕಾರು ಮಹಿಳೆಗೆ ಡಿಕ್ಕಿ ಹೊಡೆದು ಕಾಲಿಗೆ ಫ್ರಾಕ್ಚರ್ ಆಗಿದೆ. ಕಾರ್ನಲ್ಲಿ ಗುದ್ದಿ ತಿರುಗಿ ನೋಡದೆ ಬೌನ್ಸರ್ಸ್ ಕಾರು ಹೊರಟು ಹೋಗಿದೆ. ಕಾಲು ನೋವಿನಿಂದ ಮಹಿಳೆ ಕುಸಿದು ಬಿದ್ದಿದ್ದಾರೆ. ಸದ್ಯ ಚಿಕಿತ್ಸೆ ಪಡೆದಿದ್ದಾರೆ. ಪಂಚಮಸಾಲಿ ಶ್ರೀಗಳು ಮುನಿಸು ಮರೆತು ಒಂದಾದಂತೆ ಕಾಣ್ತಾ ಇದೆ. ಕೊಪ್ಪಳದಲ್ಲಿ ಒಂದೇ ವೇದಿಕೆಯಲ್ಲಿ ಜಯಮೃತ್ಯುಂಜಯ ಶ್ರೀ ಹಾಗೆ ವಚನಾನಂದ ಶ್ರೀ ಮುಖಾಮುಖಿಯಾಗಿದ್ದಾರೆ. 2A ಮೀಸಲಾತಿ ಹೋರಾಟದಲ್ಲಿ ಸ್ವಾಮೀಜಿಗಳು ಮುನಿಸಿಕೊಂಡಿದ್ದಾರೆ. ವಿಮಾನ ದುರಂತದ ಹಿಂದೆ ಕಣ್ಣೀರ ಕಥೆಗಳು ಒಂದ ಎರಡ. ತಮ್ಮವರ ಶವ ಹುಡುಕೋಕ್ ಆಗದೆ ಸಂಬಂಧಿಕರು ಕಣ್ಣೀರೆಡ್ತಿದ್ದಾರೆ. ಇವತ್ತು ಖುಷ್ಬು ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸೈಪ್ರಸ್ಗೆ ತೆರಳಿದ್ದಾರೆ. 5 ದಿನಗಳ ಕಾಲ ವಿದೇಶ ಪ್ರವಾಸದಲ್ಲಿದ್ದು 3 ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಮೋದಿ ಜೂನ್ 15ರಿಂದ 19ರವರೆಗೆ ಸೈಪ್ರಸ್, ಕೆನಡಾ ಮತ್ತು ಕ್ರೊಯೇಷಿಯಾಗೆ ಭೇಟಿ ನೀಡಲಿದ್ದಾರೆ. ವಿಷಯವತನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.